ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರದ ಜನಗಳನ್ನ ಮಹಿಳೆಯರಿಗೆ 10,000 ಅಕೌಂಟಿಗೆ ಹಾಕಿ ಹೇಗೋ ಏನೋ ಒಂದು ತಂತ್ರ, ಇನ್ಯಾವುದೋ SIR, ಇನ್ಯಾವುದೋ ಎಲೆಕ್ಷನ್ ಕಮಿಷನ್, ಇನ್ನೇನೇನೋ ಮಾರ್ಗಗಳ ಮೂಲಕ ಅಧಿಕಾರಕ್ಕೆ ಬಂದಿರುವಂತಹ NDA ನಿತೀಶ್ ಕುಮಾರ್ ಸರ್ಕಾರ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ಅವರ ಹೆಂಡತಿ ರಾಬ್ರಿ ದೇವಿ ಅವರ ಮೇಲೆ ದ್ವೇಷ ಕಾರೋದಕ್ಕೆ ಆರಂಭಿಸಿದೆ. ಅದು ನಿತೀಶ್ ಕುಮಾರ್ ಅವರ ಲೆಕ್ಕಾಚಾರ ಅನ್ನೋದಕ್ಕಿಂತ ಅಥವಾ ಕೃತ್ಯ ಅನ್ನೋದಕ್ಕಿಂತ ಅದು ಮೋದಿ ಮತ್ತು ಬಿಜೆಪಿಯ ಕೃತ್ಯ ಅಂತಲೇ ಕರಿಬೇಕಾಗುತ್ತೆ. ಯಾಕಂದ್ರೆ ಅಂಥ ಯೋಚನೆಗಳು ಬರೋದು ಮೋದಿ ಸರ್ಕಾರಕ್ಕೆ ಮಾತ್ರ, ಮೋದಿಗೆ ಮಾತ್ರ, ಬಿಜೆಪಿಗೆ ಮಾತ್ರ. ಆ ನಂತರ ಅದು ಅವರ ಜೊತೆಯಲ್ಲಿರುವವರಿಗೆ ವೈರಸ್ಸಿನ ರೀತಿಯಲ್ಲಿ ಹರಡ್ಕೊಳ್ಳುತ್ತೆ. ಸೊ ರಾಬ್ರಿ ದೇವಿ ಅವರಿಗೆ ಕೊಟ್ಟಿದ್ದಂತಹ ಸರ್ಕಾರಿ ನಿವಾಸವನ್ನ, ಯಾವ ನಿವಾಸದಲ್ಲಿ ಅವರು 28 ವರ್ಷಗಳಿಂದ ವಾಸ ಇದ್ರು, ಅವರು MLA ಆಗಿ MLC ಆಗಿ ಈಗಲೂ ಸಹ ಅವರು MLC, ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕಿ ಅವರು. ಆದರೂ ಸಹ ಅವರ ಮನೆಯನ್ನ ಅವರು ಇಲ್ಲದ ಸಮಯದಲ್ಲಿ ಖಾಲಿ ಮಾಡಲಾಗಿದೆ. ಯಾರೂ ಇರಲಿಲ್ಲ. ಲಾಲು ಪ್ರಸಾದ್ ಯಾದವ್ ಇರಲಿಲ್ಲ, ರಾಬ್ರಿ ದೇವಿ ಇರಲಿಲ್ಲ, ತೇಜಸ್ವಿ ಯಾದವ್ ಇರಲಿಲ್ಲ, ಅಥವಾ ಅವರ ಕುಟುಂಬದ ಯಾವ ಸದಸ್ಯರು ಇರಲಿಲ್ಲ. ಆ ಸಂದರ್ಭದಲ್ಲಿ ಖಾಲಿ ಮಾಡಿ ಇನ್ನೊಂದು ಕಡೆ ಇನ್ನೊಂದು ಮನೆಯಲ್ಲಿ ಹಾಕಿದ್ದಾರೆ. ಸೊ ಇದನ್ನ ನೀವು ದ್ವೇಷ ರಾಜಕಾರಣ ಅಂತ ಕರೆಯಲ್ಲ ಅಂತ ಹೇಗೆ ಹೇಳ್ತೀರಿ? ಯಾಕೆಂದ್ರೆ ಅವರೇನು ಹುದ್ದೆಯಲ್ಲಿ ಇಲ್ಲದೇ ಇಲ್ಲ. ಅದ್ವಾನಿಗೆ 6 ಎಕರೆ 6 ಎಕರೆಯಷ್ಟು ದೊಡ್ಡ ಜಾಗ ಇರುವಂತಹ ಒಂದು ಬಂಗಲೆಯನ್ನ ಕೊಟ್ಟಿದ್ದಾರೆ. ಅದ್ವಾನಿ ರಾಜ್ಯಸಭಾ ಮೆಂಬರು ಅಲ್ಲ, ಲೋಕಸಭಾ ಮೆಂಬರು ಅಲ್ಲ, ಎಂಥದ್ದು ಅಲ್ಲ, ಏನೂ ಇಲ್ಲ ಅದ್ವಾನಿ. ಆದರೂ ಸಹ ಅದ್ವಾನಿಗೆ ಮನೆ, ವಿರೋಧ ಪಕ್ಷದ ನಾಯಕಿ ವಿಧಾನ ಪರಿಷತ್ನಲ್ಲಿ ಆ ನಾಯಕಿಗೆ ರಾಬ್ರಿ ದೇವಿಗೆ ಕೊಟ್ಟಂತಹ ಮನೆಯನ್ನ ಖಾಲಿ ಮಾಡಿಸಲಾಗಿದೆ. ಸೊ ಇದೇನು ಹೊಸದೇನಲ್ಲ. ನೀವು ರಾಹುಲ್ ಗಾಂಧಿ ವಿಚಾರದಲ್ಲೇ ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಯಾವುದೋ ವರ್ಷದ ಪ್ರಕರಣ ದಿಢೀರಂತ ಓಪನ್ ಆಗಿ ಗುಜರಾತ್ ಕೋರ್ಟಿನಿಂದ ರಾಹುಲ್ ಗಾಂಧಿ ಅವರ MP ಸ್ಥಾನಕ್ಕೆ ಕೂತು ತಂದಿದ್ರು. ಆತುರಾತುರವಾಗಿ ಲೋಕಸಭಾ ಸ್ಪೀಕರು ಅದನ್ನ ಜಾರಿ ಮಾಡಿ ಅವರನ್ನು MP ಸ್ಥಾನದಿಂದ ತೆಗೆದು ಹಾಕಿದ್ರು. ಅವರ ಮನೆಯನ್ನ ಖಾಲಿ ಮಾಡಿಸಿದ್ರು. ಅದರ ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ಪಕ್ಕಕ್ಕೆ ಸರಿಸಿ ಅವರು MP ಸ್ಥಾನವನ್ನು ವಾಪಸ್ ಕೊಟ್ಟಿತ್ತು. ಆದ್ರೆ ಮನೆ ಕೊಡಲ್ಲ, ಬೇರೆ ಎಲ್ಲಾದರೂ ತೋರಿಸ್ತಾರೆ. ಭಾರತ ದೇಶದ ವಿರೋಧ ಪಕ್ಷದ ನಾಯಕನಿಗೆ ಆ ಪರಿಸ್ಥಿತಿ, ವಿರೋಧ ಪಕ್ಷದ ನಾಯಕನಿಗೆ ಆ ಪರಿಸ್ಥಿತಿ. ಇನ್ನು ಬೇರೆಯವ್ರ ಕತೆ ಬಿಟ್ಬಿಡಿ. ಅದೇ ಕೆಲಸವನ್ನ ಈಗ ನಿತೀಶ್ ಕುಮಾರ್ ಸರ್ಕಾರ ಬಿಹಾರದಲ್ಲಿ ಮಾಡೋದಕ್ಕೆ ನೋಡ್ತಾ ಇದೆ. ದ್ವೇಷ ರಾಜಕಾರಣವನ್ನ ಮಾಡಕ್ ನೋಡ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಒಳ ಜಗಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಬಿಜೆಪಿ ಮತ್ತು ನಿತೀಶ್ ನಡುವೆ. ಹೇಗಾದ್ರೂ ಮಾಡಿ ನಿತೀಶ್ ಕುಮಾರ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬೇಕು, ಆ ನಂತರ ಅಲ್ಲಿ ಬಿಜೆಪಿ ಮುಖ್ಯಮಂತ್ರಿಯನ್ನ ಮಾಡಬೇಕು ಅಂತ. ಅದಕ್ಕೆ ಆಫರ್ ಆಗಿ, ಅದಕ್ಕೆ ಒಂದು ರೀತಿ ಏನಂದ್ರೆ ಕಾಂಪನ್ಸೇಷನ್ ಆಗಿ ನಿತೀಶ್ ಕುಮಾರ್ ಅವರ ಮಗನನ್ನ ಉಪಮುಖ್ಯಮಂತ್ರಿ ಮಾಡೋದಾಗಿ ಬಿಜೆಪಿ ಆಫರ್ ಕೊಡ್ತಾ ಇದೆ. ಅದಕ್ಕೆ ನಿತೀಶ್ ಕುಮಾರ್ ಒಪ್ತಾ ಇಲ್ಲ. ನಿತೀಶ್ ಕುಮಾರ್ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಸೊ ಇಬ್ಬರು ಸಹ JDU ಮತ್ತು ಬಿಜೆಪಿ ಅವರವರ ನಂಬರ್ಗಳನ್ನ ಹೆಚ್ಚಿಗೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದರ ಪ್ರಯತ್ನದ ಭಾಗವಾಗಿ ಅಲ್ಲಿರುವಂತಹ ಸಣ್ಣ ಪುಟ್ಟ ಪಕ್ಷಗಳು ತಮ್ಮದೇ ಮೈತ್ರಿ, NDAದಲ್ಲೇ ಇರುವಂತಹ ಮೈತ್ರಿ ಪಕ್ಷಗಳ ಏನು MLAಗಳಿದ್ದಾರೆ ಅವರನ್ನ ತಮ್ಮತ್ತ ಸೆಳ್ಕೊಂಡು ತಮ್ಮ ಪಾರ್ಟಿಗೆ ಆ ಪಕ್ಷವನ್ನೇ ವಿಲೀನ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಎರಡೂ ಪಕ್ಷಗಳು ಪ್ರಯತ್ನ ನಡೆಸ್ತಿದ್ದಾವೆ. ಎರಡೂ ಪಕ್ಷಗಳು ಒಂದು ಕಡೆ JDUನೂ ನಡೆಸ್ತಿದೆ, ಬಿಜೆಪಿನೂ ನಡೆಸ್ತಿದೆ. ಯಾಕಂದ್ರೆ ಇನ್ನೊಂದಷ್ಟು ನಂಬರ್ಸ್ ಹೆಚ್ಚಿಗೆ ಮಾಡಿಕೊಂಡ್ರೆ ಬಿಜೆಪಿಗೆ ಆಲ್ರೆಡಿ 90 ಚಿಲ್ಲರೆ ಇದೆ, 95ರವರೆಗೆ ಹೋಗುತ್ತೆ, 96 ಹಾಗೆ ಹೋಗ್ಬಿಟ್ರೆ ನಿತೀಶ್ ಕುಮಾರ್ 80 ಚಿಲ್ಲರೆಯಲ್ಲಿ ಹಿಂದೆ ಬಿದ್ದಂಗಾಗುತ್ತೆ. ಹೇಗಾದ್ರೂ ಮಾಡಿ ಮಾಡಬಹುದು ಅಂತ ಈ ಲೆಕ್ಕಾಚಾರವನ್ನ ಅವರು ಚುನಾವಣೆಗೆ ಮೊದಲೇ ಹಾಕೊಂಡಿದ್ರು. ಬಟ್ ನಿತೀಶ್ ಕುಮಾರ್ ಅವರ ಹೆಸರಿಗೇನೆ ಓಟ್ ಬೀಳೋದು ಅನ್ನೋ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಅವರನ್ನ ಆಗ ಮುಟ್ಟಕ್ಕಾಗಿರ್ಲಿಲ್ಲ. ಆರಂಭದಲ್ಲಿಯೂ ಸಹ ಅವರನ್ನೇ ಮುಖ್ಯಮಂತ್ರಿಯಾಗಿ ಮತ್ತೆ ಮಾಡಿದ್ದಾರೆ. ಬಟ್ ಆ ಪ್ರಯತ್ನವಂತೂ ನಿರಂತರವಾಗಿ ನಡೀತಿದೆ. ಈಗ ದೊಡ್ಡ ಸಂಘರ್ಷ JDU ಮತ್ತು ಬಿಜೆಪಿ ನಡುವೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದರಿಂದ ಗಮನ ಬೇರೆ ಸೆಳಿಬೇಕು ಒಂದು ಕಡೆ, ಇನ್ನೊಂದು ಕಡೆ ದ್ವೇಷ ರಾಜಕಾರಣವನ್ನು ಮಾಡಬೇಕು ಅಂತ ಇಳ್ಕೊಂಡಿರುವಂತಹ ನಿತೀಶ್ ಕುಮಾರ್ ಸರ್ಕಾರ ಬಿಜೆಪಿಯ ತಂತ್ರಗಾರಿಕೆಯನ್ನೇ ಬಳಸ್ಕೊಂಡು ಲಾಲು ಪ್ರಸಾದ್ ಯಾದವ್ ಅವರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡಿಲ್ಲ, ಅವರ ರಾಜಕೀಯ ವಯಸ್ಸು ಅಥವಾ ಎಕ್ಸ್ಪೀರಿಯನ್ಸ್ ಬಗ್ಗೆ ಯೋಚನೆ ಮಾಡಿಲ್ಲ, ಮತ್ತು ರಾಬ್ರಿ ದೇವಿ ಅವರು ವಿಧಾನ ಪರಿಷತ್ ನಾಯಕಿ, ವಿರೋಧ ಪಕ್ಷದ ನಾಯಕಿ, ಅದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಅವರು ಯಾರೂ ಇಲ್ಲದ ಸಮಯದಲ್ಲಿ ಮನೆಯನ್ನ ಖಾಲಿ ಮಾಡಿ ಬೇರೆ ಕಡೆ ಹಾಕಿದ್ದಾರೆ. ಈಗ ಇನ್ನೊಂದು ಚರ್ಚೆಗೆ ಬರ್ತಿರುವಂತಹದ್ದು
ಚುನಾವಣೆ ಮುಗಿದ ತಕ್ಷಣನೇ ಲಾಲು ಪ್ರಸಾದ್ ಯಾದವ್ ಅಲ್ಲಿ ದೊಡ್ಡ ಜಗಳ ಆಗಿತ್ತು. ಕುಟುಂಬನೇ ಇಬ್ಬಾಗ ಆಗುವಂತೆ ತೇಜಸ್ವಿ ಯಾದವ್ ಅವರ ಅಕ್ಕ ದೊಡ್ಡ ಆರೋಪ ಮಾಡಿದ್ರು. ಆರೋಪ ಏನ್ ಮಾಡಿದ್ರು? ನನ್ನ ತಮ್ಮ ತೇಜಸ್ವಿ ಯಾದವ್ ನನ್ನನ್ನ ಬೈದ, ಚಪ್ಪಲಿ ಎಸೆದ ನನ್ನ ಕಡೆಗೆ, ಸೋಲಿಗೆ ನಾನೇ ಕಾರಣ ಅಂತ ಆರೋಪ ಮಾಡಿದ್ದಾನೆ. ಹಾಗಾಗಿ ನಾನು ಮನೆ ಬಿಡ್ತಾ ಇದ್ದೀನಿ, ಪಕ್ಷ ಬಿಡ್ತಾ ಇದ್ದೀನಿ, ಕುಟುಂಬ ಬಿಡ್ತಾ ಇದ್ದೀನಿ, ನಾನು ಎಲ್ಲದಿಂದ ದೂರ ಇರ್ತೀನಿ ಅಂತ ಹೇಳ್ಕೊಂಡು ಹೋದ್ರು. ಆದ್ರೆ ಈಗ ನಡೆದಿರುವಂತಹ ಬೆಳವಣಿಗೆ ಇದೆಯಲ್ಲ, ರಾಬ್ರಿ ದೇವಿ ಅವರಿಗಿದ್ದಂತಹ ಬಂಗಲೆಯನ್ನ ಖಾಲಿ ಮಾಡಿಸಿರುವಂತಹದ್ದು ಯಾರು ಇಲ್ಲದ ಸಂದರ್ಭದಲ್ಲಿ ಈಗ ಮತ್ತೆ ಕುಟುಂಬ ಒಂದಾಗೋದಕ್ಕೆ ಒಂದು ಅವಕಾಶ ಸಿಕ್ಕಂಗಾಗಿದೆ. ಕುಟುಂಬದ ಇತರೆ ಸದಸ್ಯರು ಸಹ, ತೇಜಸ್ವಿ ಯಾದವ್ ಅವರ ಅಣ್ಣ ಸಹ ಇದರ ಬಗ್ಗೆ, ತೇಜ್ ಪ್ರತಾಪ್ ಯಾದವ್ ಇದರ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ದ್ವೇಷ ರಾಜಕಾರಣ ಅಂತ ಪ್ರತಿಯೊಬ್ಬರು ಸಹ ಈಗ ಟೀಕೆ ಮಾಡುವ ಮೂಲಕ ಇದು ಒಂದು ರೀತಿಯಲ್ಲಿ ರಾಬ್ರಿ ಅಥವಾ ಲಾಲು ಪ್ರಸಾದ್ ಯಾದವ್ ಕುಟುಂಬಕ್ಕೆ ಒಳ್ಳೇದಾಗುವಂತಹ ರೀತಿಯಲ್ಲಿಯೂ ಸಹ ಕೆಲಸ ಮಾಡ್ತಿದೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಯಾಕಂದ್ರೆ ಕುಟುಂಬ ಮತ್ತೆ ಒಂದಾಗೋದಕ್ಕೆ ಒಂದು ಕಾರಣ ಸಿಕ್ಕಿದೆ. ಬಟ್ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ಒಂದು ಹುದ್ದೆ ಇಲ್ಲದಂತಹ MP, MLC, ರಾಜ್ಯಸಭಾ ಸದಸ್ಯ ಏನೂ ಅಲ್ಲದಂತಹ ಅದ್ವಾನಿಗೆ ಎಕರೆ ಗಟ್ಟಲೆ ಇರುವಂತಹ ಬಂಗಲೆಯನ್ನ ಪುಕ್ಸಟ್ಟೆ ಕೊಟ್ಟಿರಬೇಕಾದ್ರೆ ವಿರೋಧ ಪಕ್ಷದ ನಾಯಕಿಯಾಗಿ ವಿಧಾನ ಪರಿಷತ್ನಲ್ಲಿ ಇರುವಂತಹ ರಾಬ್ರಿ ದೇವಿ ಅವರ ಮನೆ ಖಾಲಿ ಮಾಡಿಸಿದ್ದು ಮಾತ್ರ ಬಿಜೆಪಿಯ ನೀಚತನ, ನಿತೀಶ್ ಕುಮಾರ್ ನೀಚತನ, NDA ನೀಚತನ ಎಲ್ಲವನ್ನು ಸಹ ಒಟ್ಟಾರೆಯಾಗಿ ಪ್ರದರ್ಶನ ಮಾಡಿದೆ ಅಷ್ಟೇ. ಸೊ ಇದಿಷ್ಟು ಬಿಹಾರದಿಂದ ಬರ್ತಿರುವಂತಹ ಸುದ್ದಿ. ಲಾಲು ಪ್ರಸಾದ್ ಯಾದವ್ ಮತ್ತು ರಾಬ್ರಿ ದೇವಿ 28 ವರ್ಷಗಳಿಂದ ಇದ್ದಂತಹ ಮನೆಯನ್ನ ಬಲವಂತಕ್ಕೆ ರಾತ್ರೋರಾತ್ರಿ ಖಾಲಿ ಮಾಡಿರುವಂತಹದ್ದು, ಅದು ಯಾರೂ ಇಲ್ಲದ ಸಂದರ್ಭದಲ್ಲಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.